ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಕಥೆನ ಪ್ರತಿಲಿಪಿಯಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇಲ್ಲಿ ಆಗಾಗದೇ ಇರೋ ಟೈಮಲ್ಲಿ ಅಲ್ಲಿ ಖಂಡಿತ ಹಾಕಿರ್ತೀನಿ, ಹೋಗಿ ನೋಡಿ. ಅಲ್ಲೂ ಕೂಡ ಫಾಲೋ ಮಾಡಿ. ಸೌರಭ್ ಹೋದ ನಂತರ ಅಲ್ಲಿವರೆಗೂ ದೂರದಲ್ಲಿ ನಿಂತು ಸಿನಿಮಾ ನೋಡ್ತಾ ಇದ್ದ ಸುಮ್ಮನ್ನ ಸ್ನೇಹಿತರೆಲ್ಲರೂ ಅವನ ಸುತ್ತ ಸುತ್ತುವರೆದು, ಲೇ ಯಾರೋ ಅವನು ಮಾಸ್ಕ್ ಹಾಕ್ಕೊಂಡು ಬಂದು ನಿನಗೆ ಯಾಕೆ ಹೊಡೆದ, ಪೆಟ್ಟು ಜೋರಾಗಿ ಬಿತ್ತಾ ಎಂದು ಸುಮ್ಮನನ್ನು ನೋಡ್ತಾ ಕೇಳಿದರು. ಅವರ ಧ್ವನಿಯಲ್ಲಿ ಕಾಳಜಿಗಿಂತನೂ ಹೆಚ್ಚು ವ್ಯಂಗ್ಯವೇ ಧ್ವನಿಸ್ತಾ ಇತ್ತು. ಅವಮಾನದ ಭಾರದಿಂದ ಸುಮನ್ ಕೋಪಗೊಂಡು ಎಲ್ಲರನ್ನ ದೂಡಿ ಅಲ್ಲಿಂದ ಹೊರಟು ಹೋದ. ಕಾಲೇಜಿಂದ ಬಂದ ಕೂಡಲೇ ಅಕ್ಷತಾ ಒಳಗಡೆ ಹೋಗಿ ಬಹಳ ಹೊತ್ತಾದರೂ ಕೂಡ ಸೌರಭ್ ಬಾಗದೇ ಇರೋದನ್ನು ನೋಡಿ, ಏನಿದು ಇಷ್ಟು ಹೊತ್ತಾದರೂ ಇನ್ನೂ ಬಂದಿಲ್ವಲ್ಲ ಅಂತ ಅಂದ್ಕೊಂಡು ಹೊರಗಡೆ ಬಂದು ನೋಡಿದಾಗ ಗೇಟ್ ದಾಟಿ ಹೋಗ್ತಾ ಇದ್ದ ಸೌರಭ್ನ ಕಾರನ್ನು ಕಂಡ್ಳು. ಓಹೋ, ಹೊರಗಡೆ ಹೋಗ್ತಾ ಇದ್ದಾರಾ? ಕನಿಷ್ಠ ಮನೆಗೂ ಬರಲಿಲ್ವಲ್ಲ. ಅಬ್ಬ, ಈ ಮನುಷ್ಯ ನನಗೆ ಎಂದಿಗೂ ಅರ್ಥವಾಗೋದಿಲ್ಲ ಎಂದು ನಿಟ್ಟುಸಿರನ್ನ ಬಿಟ್ಟು ಮನೆಯೊಳಗಡೆ ಬಂದಳು ಅಕ್ಷತಾ. ಸೋಫಾದಲ್ಲಿ ಕುಳಿತು ಸೌರಭ್ ಕಾರ್ನಲ್ಲಿ ಆಡಿದ ಮಾತುಗಳನ್ನೇ ಯೋಚಿಸ್ತಾ, ಅವರಿಗೆ ನನ್ನ ಮೇಲೆ ಪ್ರೀತಿ ಇದ್ರಿಗೂ ಯಾಕೆ ಹೊರಗಡೆ ತೋರಿಸೋದಿಲ್ಲ? ಅವರ ಉದ್ದೇಶವಾದರೂ ಏನು? ಒಂದು ವೇಳೆ ಮಗು ಹುಟ್ಟಿದ ತಕ್ಷಣ ನಿಜವಾಗಿಯೂ ನನ್ನನ್ನು ಕಳಿಸ್ಬಿಡ್ತಾರಾ? ಆ ಆಲೋಚನೆಗೆ ಬಂದ ಕೂಡಲೇ ಅಕ್ಷತಾಳ ಕಣ್ಗಳು ನೀರು ತುಂಬಿಕೊಂಡಿತು. ತಕ್ಷಣವೇ ಸೌರಭ್ ತನ್ನ ಮೇಲೆ ತೋರಿಸುವ ಅಧಿಕಾರ ನೆನಪಾಗಿ, ಇಲ್ಲ ಇಲ್ಲ, ಅವರು ನನ್ನನ್ನು ಬಿಟ್ಕೊಡೋದಿಲ್ಲ. ಅವರ ಕೋಪವೆಲ್ಲ ಬರೀ ಮೇಲ್ನೋಟಕ್ಕೆ ಮಾತ್ರ. ಯಾರಾದರೂ ನನ್ನನ್ನು ನೋಡಿದ್ರೇ ಸಹಿಸಲಾಗದವರು ನನ್ನನ್ನು ದೂರ ಕಳಿಸ್ತಾರಂತೆ ಎಂದು ಸೌರಭ್ನ ಹುಚ್ಚುತನಕ್ಕೆ ತನ್ನಲ್ಲೇ ನಗುತ್ತಾ, ಅಸಲಿಗೆ ಇವರು ಎಷ್ಟು ಹಠಮಾರಿ, ಹೀಗೆ ಆಗಲು ಕಾರಣವೇನಿರಬಹುದು ಎಂದು ತಿಳಿಯಬೇಕು ಎಂದು ಯೋಚಿಸಿದ್ಲು. ಹಾಂ, ಅದೆಲ್ಲ ಆಮೇಲೆ. ನಾನು ಮತ್ತೆ ಕಾಲೇಜ್ಗೆ ಸೇರಿದ್ದಕ್ಕೆ ಸಿಹಿ ಮಾಡಬೇಕು ಎಂದು ಸಂತೋಷದಿಂದ ಅಡುಗೆ ಮನೆಗೆ ಹೋಗಿ ಪಾಯಸ ತಯಾರಿಸಲು ಪ್ರಾರಂಭಿಸಿದ್ಲು. 20 ನಿಮಿಷಗಳ ನಂತರ ಪಾಯಸ ಸಿದ್ಧವಾಯಿತು. ಕೊನೆಯದಾಗಿ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿಯನ್ನು ತುಪ್ಪದಲ್ಲಿ ಹುರಿತಾ ಇದ್ದಾಗ ಅದೇ ಸಮಯಕ್ಕೆ ಸುಮ್ಮನಿಗೆ ಸರಿಯಾಗಿ ಪಾಠ ಕಲಿಸಿ ಮನೆಗೆ ಕಾಲಿಡ್ತಾ ಇದ್ದ ಸೌರಭ್ಗೆ ಅಡುಗೆ ಮನೆಯಿಂದ ಬರ್ತಾ ಇದ್ದ ತುಪ್ಪದ ಘಮ ಮೂಗಿಗೆ ಬಡೀತು. ಈಗ ಇವಳು ಏನು ಮಾಡ್ತಾ ಇದ್ದಾಳೋ ಅಂದ್ಕೊಳ್ಳುತ್ತಾ ಬಂದು ಸೋಫಾದಲ್ಲಿ ಕುಳಿತ. ಪಾಯಸವನ್ನು ಮುಗಿಸಿ ಒಂದು ಬಾಟಲ್ನಲ್ಲಿ ಹಾಕ್ಕೊಂಡು ಹೊರಗಡೆ ತಂದ ಅಕ್ಷತಾ ಸೋಫಾದಲ್ಲಿ ಕುಳಿತಿದ್ದ ಸೌರಭ್ನನ್ನು ನೋಡಿ, ಸೌರಭ್ ಅವರೇ ಬನ್ನಿರಿ, ನಿಮಗಾಗಿ ಸಿಹಿ ಮಾಡಿ ಇದ್ದೇನೆ ಅಂದ್ಲು. ಆಹಾ ಡಸ್ಕಿ, ಎಂಥ ಟೈಮಿಂಗ್ ನಿಂದು, ಪರ್ಫೆಕ್ಟ್ ಟೈಮ್, ಪರ್ಫೆಕ್ಟ್ ಸೆಲೆಬ್ರೇಷನ್. ಏನು ಸೆಲೆಬ್ರೇಷನ್ ಸರ್ ಅಂದು ಮುಗ್ಧವಾಗಿ ಕೇಳಿದ್ಲು ಅಕ್ಷತಾ. ಈಗ ತಾನೇ ಒಬ್ಬನ ಮೂಳೆ ಮುರಿದು ಬರ್ತಾ ಇದ್ದೇನೆ. ಆ ಖುಷಿಯಲ್ಲಿ ಖಂಡಿತ ಸಿಹಿ ತಿನ್ನಲೇಬೇಕು. ಬಾಬಾ ಕೂತ್ಕೋ, ತಿನ್ನಿಸು ಡಸ್ಕಿ, ನಾನೇ ತಿನ್ನಿಸ್ಬಿಡ್ತೇನೆ ಎಂದ ಸೌರಭ್. ಅಂದರೆ ಯಾರಿಗಾದರೂ ಹೊಡೆದ್ರಾ ಸರ್ ಅವರೇ ಅಂತ ಕೇಳಿದ್ಲು ಆತಂಕದಿಂದ. ಮುಂದೆ ಬಂದು ಅವನನ್ನು ಮೇಲಿಂದ ಕೆಳಗಡೆವರೆಗೂ ಪರೀಕ್ಷಿಸ್ತಾ ಕೇಳಿದ್ಲು. ತನಗೆ ಎಲ್ಲಿ ಪೆಟ್ಟಾಗಿದೆಯೋ ಎಂದು ಭಯದಿಂದ ನೋಡ್ತಾ ಇದ್ದ ಅಕ್ಷತಾಳನ್ನು ಸೌರಭ್ ಒಮ್ಮೆಲೆ ತನ್ನ ಮಡಿಲಿಗೆ ಎಳ್ಕೊಂಡು ಅವಳ ಕತ್ತಿನ ಬಳಿ ಮುತ್ತಿಡುತ್ತಾ, ಏನೇ ಡಸ್ಕಿ, ಹಾಗೆ ತಿಂದ್ಬಿಡುವ ಹಾಗೆ ನೋಡ್ತಾ ಇದೆಯಲ್ಲ, ನನ್ನನ್ನು ನೋಡಿ ಟೆಂಪ್ಟ್ ಆಗ್ತಿದೆಯಾ ಎಂದು ಕಿವಿಯಲ್ಲಿ ಕೇಳ್ದ. ಅವನ ಬಿಸಿ ಉಸಿರು ಕಿವಿಗೆ ತಾಗ್ತಾ ಇದ್ದಂತೆ ಅವಳ ಮೈಯೆಲ್ಲ ಜುಮ್ಮೆನಿಸಿತು. ಮನಸ್ಸು ದಾರಿ ತಪ್ಪಿ ಕೈಯಲ್ಲಿದ್ದ ಚೂಡಿದಾರದ ಅಂಚನ್ನು ಹಿಚ್ಕ್ತಾ ಇದ್ಲು. ಅವನೊಂದು ಕೈಯನ್ನು ಅವಳ ಸೊಂಟದ ಮೇಲೆ ಇಟ್ಟು ಸರಿಯಾಗಿ ಸೊಂಟದ ಮಡಿಕೆಯ ಬಳಿ ಹಿಡ್ಕೊಂಡು ಕೇಳಿದ ತಕ್ಷಣ, ಉತ್ತರ ಕೊಡದೇ ಇದ್ದರೆ ನನಗೆ ಕೋಪ ಬರುತ್ತದೆ ಎಂದು ಗೊತ್ತಲ್ವಾ, ಮತ್ತೆ ಯಾಕೆ ಸುಮ್ಮನೆ ಇದೆಯಾ ಎಂದು ಅಂಗೈಯಲ್ಲಿದ್ದ ಸೊಂಟವನ್ನು ಗಟ್ಟಿಯಾಗಿ ಗಿಲ್ಲಿದ. ಅಂದರೆ ನೀವು ಮತ್ತೆ ಯಾರಿಗೋ ಹೊಡೆದ್ರಾ ಅಂದ್ರಲ್ಲ, ನಿಮಗೆ ಎಲ್ಲಿ ಪೆಟ್ಟಾಯಿತೋ ಎಂದು ಭಯವಾಯಿತು ಎಂದು ಕೇಳಿದ್ಲು ಅಕ್ಷತಾ.
ನನ್ನ ಕೈಯಿಂದ ಒಂದೇ ಒಂದು ಪೆಟ್ಟು ಕೂಡ ಹೊಡೆಯಲಿಲ್ಲ. ಡಸ್ಕಿ ಸುಮ್ಮನೆ ಮೇಲೆ ಮೇಲೆ ವಾರ್ನಿಂಗ್ ಕೊಟ್ಟೆ ಅಷ್ಟೆ ಎಂದ. ಅಂತ ಗೀಚಿದ ಜಾಗದಲ್ಲೇ ಮೃದುವಾಗಿ ಸವರ್ತಾ, ಹಾಗಾದರೆ ಮೂಳೆ ಮೂಲಿದೆ ಅಂದ್ರಿ ಎಂದು ಪ್ರಶ್ನಾರ್ಥಕವಾಗಿ ಮುಖವನ್ನು ಮಾಡ್ಕೊಂಡು ನೋಡಿದ್ಲು. ಮೂಳೆ ಮುರಿಯಲು ಕೈಗಳೇ ಬೇಕಂತ ಏನಿಲ್ಲ ಡಸ್ಕಿ, ಅದಕ್ಕೆ ನಮ್ಮ ಬಳಿ ಬೇರೆ ಟೆಕ್ನಿಕ್ಕೇ ಇದೆ. ಸರಿ ಬಿಡು, ನೀನೇನು ಸಿಹಿ ಮಾಡಿದೆ ಎಂದು ಹೇಳಿ ಹೀಗೆ ಸೆಟಲ್ ಆಗಿಬಿಟ್ಟಿಯಲ್ಲ ಎಂದು ಅವಳ ಕತ್ತಿನ ಮೇಲೆ ಗಟ್ಟಿಯಾಗಿ ಕಚ್ಚಿದ. ಉಶ್, ಹಾಂ ಸರ್, ನೀವು ನನ್ನನ್ನು ಬಿಟ್ಟರಲ್ವೇ ತರೋದಕ್ಕೆ ಅಂದ್ಲು ಅಕ್ಷತ. ಮಾತು ಜಾಸ್ತಿ ಆಗ್ತಾ ಇದೆ ಡಸ್ಕಿ ನಿನಗೆ. ನಾನು ಕೇಳಿದ ತಕ್ಷಣ ಹೀಗೆ ಉತ್ತರ ಕೊಡಬಾರ್ದಲ್ವೇ? ತಪ್ಪು ಅಲ್ವಾ? ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಇರಬೇಕು ಅಲ್ವೇ ಅಂದ. ಹುಚ್ಚಿ, ನಿಜವಾಗಿಯೂ ಇರಬೇಕು. ಅಬ್ಬಬ್ಬ, ಈ ಒಂದು ನಿಮಿಷದಲ್ಲಿ ಮಾತ್ರ ನಿನ್ನನ್ನು ಮೆಚ್ಚಲೇಬೇಕು. ಎಷ್ಟಾದರೂ ನೀನು ಗುಡ್ ಡಸ್ಕಿನೇ. ಹೇ, ಮತ್ತೆ ಇನ್ನೊಂದು ಡಸ್ಕಿ, ಸೇರಿಸಿದ ನಿನ್ನ ತಪ್ಪನ್ನು ನೀನೇ ಒಪ್ಕೊಳ್ತೀಯಾ ಎಂದು ಅಕ್ಷತಾಳ ತುಟಿಗಳನ್ನು ತನ್ನ ತುಟಿಗಳಿಂದ ಬೆಸೆದ. ಅವನ ಪದ್ಧತಿಗೆ ವಿರುದ್ಧವಾಗಿ ಮುತ್ತು ತುಂಬಾ ಮೃದುವಾಗಿ ಸಾಗ್ತಾ ಇದ್ದುದನ್ನು ಕಂಡು ಅಕ್ಷತಾಳ ಹೃದಯದಲ್ಲಿ ಅಪಾಯದ ಗಂಟೆಗಳು ಜೋರಾಗಿ ಬಾರಿಸ್ತಾ ಇದ್ವು. ಆದರೆ ಅಕ್ಷತಾ ತನಗಾಗಿ ಪಡ್ತಾ ಇದ್ದ ತಳಮಳಕ್ಕೆ ಹೊರಗೆ ಸುಮ್ಮನಿಂದಾದ ಕೋಪವನ್ನೆಲ್ಲ ಅವಳನ್ನು ನೋಡಿ ತಕ್ಷಣ ತಣ್ಣಗಾಗಿ ಹೋಯಿತು. ಅದಕ್ಕಾಗಿಯೇ ರೊಮ್ಯಾಂಟಿಕ್ ಮೂಡ್ನಲ್ಲಿ ಇನ್ನಷ್ಟು ಸಿಹಿ ಬೆರೆಸಿ ಜೇನನ್ನು ಹೀರ್ತಾ ಇದ್ದ ಸೌರಭ್ 10 ನಿಮಿಷಗಳ ನಂತರ ನಿಧಾನವಾಗಿ ತುಟಿಗಳನ್ನು ಬಿಡಿಸಿ, ಡಸ್ಕಿ, ನಾವು ಬೇರೆಯಾದಮೇಲೆ ನೀನು ಮತ್ತೆ ಮದುವೆ ಆಗ್ತೀಯಾ ಎಂದು ಅಕ್ಷತಾಳ ಕೆಳ ತುಟಿಯನ್ನು ತನ್ನ ಹಲ್ಗಳಿಂದ ಮೆಲ್ಲಗೆ ಒತ್ತುತ್ತಾ ಕೇಳಿದ. ಸೌರಭ್ನ ಪ್ರಶ್ನೆಗೆ ಅಕ್ಷತಾಗೆ ಸಿಟ್ಟು ನೆತ್ತಿಗೇರಿತು. ಇದಕ್ಕಾಗಿಯೇ ನನ್ನ ಹೃದಯದಲ್ಲಿ ಅಪಾಯದ ಗಂಟೆ ಬಾರಿಸಿದ್ದು ಎಂದು ಕೋಪದಿಂದ ಹಲ್ಲು ಕಡಿಯುತ್ತಾ, ಹೌದು, ಮದುವೆಯಾಗಲೇಬೇಕಲ್ವೇ ಸರ್, ಇಲ್ಲದಿದ್ದರೆ ಜೀವನ ಪೂರ್ತಿ ಒಂಟಿಯಾಗಿರಬೇಕಾ ಅಂದು. ಮರುಕ್ಷಣವೇ ಅವನಲ್ಲಿದ್ದ ಮೃದುತ್ವ ಮಾಯವಾಗಿ ಕೋಪದ ಮಟ್ಟ ಗರಿಷ್ಠ ಹಂತವನ್ನು ತಲುಪಿ ಅಕ್ಷತಾಳ ಪುಟ್ಟ ತುಟಿಗಳಿಗೆ ಪಂಚರ್ ಆಯಿತು. ಸುಮನ್ಗೆ ವಾರ್ನಿಂಗ್ ಕೊಟ್ಟು ಸುಸ್ತಾಗಿ ಬಂದಿದ್ದವನಿಗೆ ಅಕ್ಷತಾಳ ರಕ್ತ ಎನರ್ಜಿ ಡ್ರಿಂಕ್ನಂತೆ ಬದಲಾಯಿತು. ಈ ಬಾರಿ ರಕ್ತಕ್ಕೆ ಹೆಚ್ಚು ಹಾನಿ ಮಾಡಿದ ಸೌರಭ್ ನಿಲ್ಲಿಸದೆ ರಕ್ತ ಪಿಶಾಸುವಿನಂತೆ ಕುಡಿತಾನೇ ಇದ್ದ. ಅಕ್ಷತಾಳ ಉಗುರುಗಳು ಕೂಡ ಸೌರಭ್ನ ಬೆನ್ನ ಮೇಲೆ ಗಟ್ಟಿಯಾಗಿ ನಾಟಿದ್ವು. 5 ನಿಮಿಷಗಳ ನಂತರ ಅಕ್ಷತಾಳನ್ನು ಬಿಟ್ಟು, ಈಗ ಹೇಳೆ, ಮತ್ತೆ ಮದುವೆಯಾಗ್ತೀಯಾ ಎಂದು ತುಟಿಗಳನ್ನು ಒರೆಸ್ಕೊಳ್ತಾ ಕೇಳ್ದ. ಅಕ್ಷತಾಳ ತುಟಿ ಉರಿತಾ ಇತ್ತು. ಉಸ್ ಎಂದು ಮನಸ್ಸಲ್ಲೇ ಅಂದ್ಕೊಳ್ತಾ, ನೀವೇ ನನ್ನನ್ನು ಶಾಶ್ವತವಾಗಿ ನಿಮ್ಮೊಂದಿಗೆ ನಿಮ್ಮ ಹೆಂಡತಿಯಾಗಿ ಇರಬೇಡ ಎಂದು ಹೇಳ್ತಾ ಇದ್ದೀರಾ ಅಲ್ವೇ? ಹಾಗಿದ್ಮೇಲೆ ನೀವು ನನ್ನನ್ನು ಬಿಟ್ಟ ಮೇಲೆ ನಾನು ಒಂಟಿಯಾಗಿಯೇ ಇರಬೇಕಾ ಎಂದು ಅಳುವಿನ ಮುಖದಿಂದ ಕೇಳಿದ್ಲು. ನೀನು ಯಾವಾಗಲೂ ಈ ಸೌರಭ್ನ ಹೆಂಡತಿಯಾಗಿಯೇ ಇರಬೇಕು. ನಾನು ಬಿಟ್ಟು ನನ್ನ ಈ ಪ್ರಾಪರ್ಟಿಯನ್ನು ಬೇರೆ ಯಾರಾದರೂ ಮುಟ್ಟಿದ್ರೆ ಎಂದು ಅವಳ ಸೊಂಟವನ್ನು ಒತ್ತುತ್ತಾ, ನಾನಿರಬೇಕಾದ ಎಂದು ಅವಳ ಚೂಡಿದಾರವನ್ನು ಕತ್ತಿನ ಬಳಿ ಸ್ವಲ್ಪ ಕೆಳಗೆ ಎಳೆದು ಹೃದಯದ ಮೇಲೆ ಗಟ್ಟಿಯಾಗಿ ಹಲ್ಲಿನ ಗುರುತು ಮಾಡಿ, ಇಲ್ಲಿ ಈ ಜಾಗವನ್ನು ಬೇರೊಬ್ಬರು ಆಕ್ರಮಿಸಿದರೆ ನಿನ್ನನ್ನು ಹೂತು ಹಾಕಿ ಅವನಿಗೆ ನರಕವೆಂದರೆ ಏನು ಅಂತ ತೋರಿಸ್ತೇನೆ ಎಂದು ವಿಕೃತ ನಗೆಯೊಂದಿಗೆ ಹೇಳಿದ ಸೌರಭ್. ಅವಳ ಹೃದಯದ ಮೇಲೆ ಬಿದ್ದ ಗಾಯಕ್ಕೆ ಆ ಎಂದು ಕಿರುಚಿ, ಈಗ ನನ್ನನ್ನು ಕೊಂಡ್ಕೊಂಡಿದ್ದೀರಿ, ಹಾಗಾಗಿ ನಿಮ್ಮ ಪ್ರಾಪರ್ಟಿ ಅಂತ ಇದ್ದೀರಿ. ನೀವು ಬಿಟ್ಟ ಮೇಲೆ ನಾನು ನಿಮ್ಮ ಪ್ರಾಪರ್ಟಿನಾ ಎಂದು ಮುಗ್ಧಳಾಗಿ ಕೇಳಿದ್ಲು. ನಾನು ಬಿಟ್ಟ ಮೇಲೆ ಮಾತ್ರ ಅಲ್ವೇ ಇನ್ನೋಸೆಂಟ್ ಡಸ್ಕಿ, ನೀನು ಉಸಿರಾಡುವ ಕೊನೆ ಶ್ವಾಸದವರೆಗೂ ನನ್ನ ಪ್ರಾಪರ್ಟಿನೇ. ನಿನ್ನ ಶ್ವಾಸದ ಮೇಲೂ ನಿನಗೆ ಅಧಿಕಾರ ಇಲ್ಲ. ನಿನಗೆ ಯಾವಾಗ ಉಸಿರು ಕೊಡಬೇಕು, ಹೇಗೆ ಕೊಡಬೇಕು, ಯಾವಾಗ ನಿಲ್ಲಿಸಬೇಕು, ಎಷ್ಟು ಹೊತ್ತು ನಿಲ್ಲಿಸಬೇಕು, ಎಲ್ಲವೂ ನನ್ನಿಷ್ಟ. ನನ್ನನ್ನು ಮೀರಿ ನನ್ನೊಳಗಿನ ಉಸಿರು ಮಾತ್ರ ಅಲ್ಲ,
ನಿನ್ನ ದೇಹದಲ್ಲಿ ನಿನ್ನ ತಲೆಯ ಮೇಲಿರುವ ಒಂದೇ ಒಂದು ಕೂದಲನ್ನು ಕತ್ತರಿಸಲು ಸಾಧ್ಯ ಇಲ್ಲ. ನಿನ್ನ ಮೇಲೆ, ನಿನ್ನ ದೇಹದ ಮೇಲೆ, ನಿನ್ನ ಜೀವನದ ಮೇಲೆ ಸಂಪೂರ್ಣವಾಗಿ ಕರ್ಚೀಫಲ್ಲ, ಇಡೀ ಹೊದಿಕೆಯನ್ನು ಹಾಕಿದವನು ನಾನೇ ಎಂದು ಗಂಭೀರವಾಗಿ ಹೇಳಿದ. ಹಾಂ, ಹಾಗೆಯೇ ಸೌರಭ್ ಅವರೇ ಎನ್ನುತ್ತಾ ನಾನು ಹೋಗಿ ಸಿಹಿ ತರಲೆ ಎಂದು ಮೆಲ್ಲಗೆ ಕೇಳಿದ್ಲು. ಹಾಂ ನಿಲ್ಲೆ ಜಿಡ್ಡು ಡಸ್ಕಿ ಎನ್ನುತ್ತಾ ಅವಳನ್ನು ಮೇಲಿಂದ ಕೆಳಗಡೆವರೆಗೂ ನೋಡಿ, ಅಡುಗೆ ಮನೆಯಿಂದ ಹೊರಗಡೆ ಬಂದಮೇಲೆ ನೀನು ಸ್ನಾನ ಮಾಡಿದ್ದೀಯಾ ಅಂದ ಸೌರಭ್. ಅವಳು ಇಲ್ಲ ಸರ್ ಎಂದು ಹೇಳಿದ್ಲು. ಚೀಚಿ ಏಳೆ ಮಡ್ಡಿ ಡಸ್ಕಿ, ಎಷ್ಟು ಸಲ ಹೇಳಿದ್ದೇನೆ ನನಗೆ ಸ್ವಚ್ಛತೆ ಅಂದರೆ ಇಷ್ಟ ಅಂತ. ಈಗ ಸಿಹಿ ಅಂದರೆ ತುಂಬ ಕೆಲಸವಿರುತ್ತದೆ. ಅಲ್ಲಿಂದ ಇಲ್ಲಿ ಮಣ್ಣು ಮುಖದಿಂದ ಇದ್ದರೆ ಹೇಗೆ? ಮೊದಲು ಹೋಗಿ ಸ್ನಾನ ಮಾಡು, ಆಮೇಲೆ ತಿನ್ನಿಸು, ತಿಂತೇನೆ ಅಂತ ಹೇಳಿ ಗದರಿಸಿದ ಸೌರಭ್. ಅಕ್ಷತಾ ಸೌರಭ್ನ ಮಡಿಲಿನಿಂದ ಹೇಳ್ತಾ, ನೀವು ನಿಮ್ಮ ಕೈಯಿಂದ ತಿನ್ನಲು ನಾನ್ಯಾಕೆ ಸ್ನಾನ ಮಾಡಿಸಬೇಕು ಎಂದು ಕಣ್ಣು ಮಿಟಿಸುತ್ತಾ ಕೇಳಿದ್ಲು. ಅಕ್ಷತಾಳ ಪ್ರಶ್ನೆಗೆ ಸೌರಭ್ ಒಂದು ಹುಬ್ಬನ್ನು ಮಾತ್ರ ಮೇಲಕ್ಕೆತ್ತಿ, ಏನೇ ಡಸ್ಕಿ ಮಾತು ಜಾಸ್ತಿ ಆಗ್ತಾ ಇದೆ, ನನ್ನ ಮುಂದೆ ಬುದ್ಧಿವಂತೆಯಾಗಲು ನೋಡ್ತಾ ಇದೀಯಾ? ಸಮಾಧಿ ಮಾಡಿಬಿಡ್ತೀನಿ. ಯಾಕೆ ಅಂತ ನೀನು ಸ್ನಾನ ಮಾಡಿ ಬಂದ ಮೇಲೆ ಹೇಳ್ತೇನೆ. ಇಲ್ಲ ತೋರಿಸ್ತೇನೆ ಅಂದ. ಸೌರಭ್ ಮಾತುಗಳಿಗೆ ನಾಚಿಕೆ ಆವರಿಸಲು ರೂಮಿನ ಕಡೆ ಓಡಿದ್ಲು ಅಕ್ಷತಾ. ಅಕ್ಷತಾ ಹೋದ ಕೂಡಲೇ ಸೌರಭ್ ಮತ್ತೆ ಗಂಭೀರನಾದ. ಸುಮನ್ನನ ಬಗ್ಗೆ ನೆನಪಿಸ್ಕೊಂಡಾಗ ಅವನ ನರಗಳೆಲ್ಲ ಕೋಪದಿಂದ ಉಬ್ಬಿದ್ವು. ಸ್ವಲ್ಪ ಹೊತ್ತು ಅವನ ಬಗ್ಗೆ ಯೋಚಿಸಿ ಅವನನ್ನು ಏನು ಮಾಡಬೇಕೆಂದು ನಿರ್ಧರಿಸಿ ನಗುತ್ತಾ ಪಕ್ಕಕ್ಕೆ ತಿರುಗಿದ. ಅದೇ ಸಮಯಕ್ಕೆ ಸ್ನಾನ ಮುಗಿಸಿ ನೇರಳೆ ಬಣ್ಣದ ಸೀರೆಯನ್ನು ಉಟ್ಟು ತುಂಬಿ ತುಳುಕುವ ಸೌಂದರ್ಯದೊಂದಿಗೆ ಮೊಣಕಾಲಿನವರೆಗೆ ಕೇಶರಾಶಿಯನ್ನು ಮುಂದೆ ಹಾಕ್ಕೊಂಡು ಅದು ಅವಳ ಎದೆಯನ್ನು ದಾಟಿ ಸೊಂಟದ ಮೇಲೆ ಬಿದ್ದು ಸೌರಭ್ನ ನೋಟವನ್ನು ಕಟ್ ಹಾಕಿತ್ತು. ಒಂದು ಕ್ಷಣದ ಮಟ್ಟಿಗೆ ಪರಿಸರ, ಕೋಪ, ಟೆನ್ಷನ್ ಎಲ್ಲವನ್ನ ಮರೆತು ಅಕ್ಷತಾಳನ್ನೇ ನೋಡುತ್ತಾ ನಿಂತ್ಬಿಟ್ಟ ಸೌರಭ್. 2 ನಿಮಿಷಗಳಲ್ಲಿ ಅವನ ಮುಂದೆ ಬಂದ ಅಕ್ಷತಾ ಸೌರಭ್ ಹಾಗೆ ಸ್ತಬ್ಧನಾಗಿ ನಿಂತಿರುವುದನ್ನು ನೋಡಿ, ಏನ್ರಿ ಸೌರಭ್ ಅವರೇ ಎಂದು ಅವನ ಕಿವಿಯ ಬಳಿ ತುಟಿಗಳನ್ನಿಟ್ಟು ಕರೆದ್ಲು. ಹಾಂ ಎಂದು ಊಹೆಯಿಂದ ಹೊರಬಂದ ಸೌರಭ್ ಅತಿ ಹತ್ತಿರದಲ್ಲಿದ್ದ ಅಕ್ಷತಾಳನ್ನು ನೋಡಿ, ಏನೇ ಡಸ್ಕಿ ಟೆಂಪ್ಟ್ ಮಾಡ್ತಿದ್ದೀಯಾ ಎಂದು ಚುರುಕಾದ ನೋಟದಿಂದ ಕೇಳಿದ. ಅಕ್ಷತಾ ಗಂಟಲು ಒದ್ದೆ ಮಾಡಿಕೊಂಡು, ನಾನೇನು ಮಾಡಿದೆ ಸರ್ ಎಂದು ಮುಗ್ಧಳಾಗಿ ಕೇಳಿದ್ದು. ಇದನ್ನೇ ಕಣೆ ಟೆಂಪ್ಟ್ ಮಾಡೋದು ಅಂತ ನಿನಗೆ ಗೊತ್ತಿದೆ ಅನ್ನೋ ವಿಷಯ ನನಗೆ ಗೊತ್ತೇ ಕನ್ನಿಂಗ್ ಡಸ್ಕಿ ಎಂದ ಸೌರಭ್. ನೀವೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ ಸೌರಭ್ ಅವರೇ, ಸಿಹಿ ತರಲೆ ಎಂದು ಮುದ್ದಾಗಿ ಕೇಳಿದ್ಲು. ಮುದ್ದಾಗಿ ಮುಂದೆ ಬಂದ ತುಟಿಗಳನ್ನು 2 ನಿಮಿಷ ಮುತ್ತಿಟ್ಟು, ತಂದುಬಿಡು, ಆದರೆ ಇಲ್ಲಿಗಲ್ಲ ರೂಮಿಗೆ ತಂದುಬಿಡು ಎಂದು ರೂಮಿನ ಕಡೆ ಹೋಗ್ತಾ, ಲೇ ಹುಚ್ಚು ಡಸ್ಕಿ, ಸಿಹಿಯನ್ನು ಚೆನ್ನಾಗಿ ತಣ್ಣಗೆ ಮಾಡಿ ತಗೊಂಡ್ಬಾರೆ ಎಂದು ಸೌರಭ್ ಹೇಳ್ದ. ಅಕ್ಷತಾ ವಿಚಿತ್ರವಾಗಿ ನೋಡ್ತಾ, ಚೆನ್ನಾಗಿ ತಣ್ಣಗೆ ಮಾಡಬೇಕಾ? ತಣ್ಣಗಾದರೆ ಚೆನ್ನಾಗಿರೋದಿಲ್ವಲ್ಲ? ಅಯ್ಯೋ ಏನೋ ಅಂತ ಸೌರಭ್ ಅವರೇ ಅಂದ್ಲು. ಬಿಸಿಯಾಗಿದ್ದರೆ ನಿನಗೆ ಚೆನ್ನಾಗಿರೋದಿಲ್ವೇನೋ ಎಂದು ಕುತಂತ್ರದಿಂದ ಹೇಳಿ ಅಲ್ಲಿಂದ ಹೊರಟು ಹೋದ ಸೌರಭ್. ಸೌರಭ್ನಿಂದ ಪೆಟ್ಟು ತಿಂದ ಸುಮನ್ ಕಾರನ್ನು ವೇಗವಾಗಿ ಓಡಿಸ್ಕೊಂಡು ನೇರವಾಗಿ ಮನೆಗೆ ಹೋದ. ಕೋಪದಿಂದ ಮನೆಗೆ ಬರ್ತಾ ಇದ್ದ ಮಗನ ಅವತಾರ ನೋಡಿ ಸ್ವಲ್ಪ ಅನುಮಾನಗೊಂಡ ರಾಧ ಸುಮನ್ಗೆ ಎದುರು ಹೋಗಿ, ಮಗನೇ ಸುಮನ್, ಏನಾಯಿತು? ಯಾಕೆ ಅಷ್ಟು ಕೋಪದಲ್ಲಿ ಇದೆಯಾ ಎಂದು ಕೇಳಿದ್ಲು. ಆದರೆ ಅವಳ ಮಾತುಗಳನ್ನು ಕಿವಿಗೆ ಹಾಕೊಳ್ಳದೆ ಒಳಗಡೆ ಹೋದ ಸುಮನ್. ತನ್ನ ರೂಮ್ಗೆ ಹೋಗಿ ಬಾಗಿಲನ್ನು ಜೋರಾಗಿ ಹಾಕೊಂಡ. ಹಾಸಿಗೆ ಮೇಲೆ ಕುಳಿತು ಮದ್ದೆ ಕುಡಿತಾ ಇದ್ದ ಸುಮನ್ಗೆ ಅಕ್ಷತಾಳನ್ನು ತನಗೆ ಸೇರಲು ಬಿಡುವುದಿಲ್ಲ ಎಂದ ಸೌರಭ್ನ ಮಾತುಗಳೇ ನೆನಪಾಗಿ ಕೋಪದಿಂದ
ಖುದ್ದು ಹೋಗ್ತಾ ಇದ್ದ. ತಕ್ಷಣವೇ ಏನೋ ಯೋಚನೆ ಬಂದವನಂತೆ ಒಂದು ನಂಬರ್ಗೆ ಕರೆ ಮಾಡಿ ಅಕ್ಷತಾಗೆ ಸಂಬಂಧಪಟ್ಟ ಪ್ರತಿಯೊಂದು ವಿಷಯವೂ ಸಂಜೆಯೊಳಗಡೆ ತನಗೆ ತಿಳಿಬೇಕು ಅಂತ ಆದೇಶಿಸಿದ ಸುಮನ್. ಕಾಲ್ ಕಟ್ ಮಾಡಿದ ಮೇಲೆ ಒಂದು ರೀತಿಯ ವಿಕೃತ ನಗು ನಗುತ್ತಾ, ನನ್ನವನು ಅವಳನ್ನು ಪಡೆಯಲು ನಾನು ಏನು ಬೇಕಾದರೂ ಮಾಡ್ತೇನೆ. ಲೇ ಸೌರಭ್, ನೀನು ಹೇಳ್ದ ಹಾಗೆ ಅವಳು ನನ್ನ ಪ್ರೀತಿಗೆ ಬಗ್ದಿದ್ರೆ ಎಂದು ವಿಷಪೂರಿತ ನಗೆ ನಗುತ್ತಾ ಸಾಮ, ದಾನ, ಭೇದ, ದಂಡೋಪಾಯ ಎಲ್ಲವನ್ನ ಪ್ರಯೋಗಿಸ್ತೇನೆ. ಆದರೆ ಅವಳನ್ನು ಮಾತ್ರ ಬಿಡೋದಿಲ್ಲ ಅಂತ ಅಂದ್ಕೊಳ್ತಾ ಉಳಿದ ಬಾಟ್ಲಿಯನ್ನು ಒಂದೇ ಗುಟುಕಿಗೆ ಖಾಲಿ ಮಾಡ್ದ. ಸುಮನ್ನ ಕೋಣೆಯಿಂದ ಕೇಳಿಸ್ತಾ ಇದ್ದ ಶಬ್ದಗಳು ಈಗ ಕಿರುಚಾಟಗಳೆಲ್ಲವೂ ಹೊರಗಿನಿಂದ ಕೇಳ್ತಾ ಇದ್ದ. ರಾಧಾ ಇದ್ದಕ್ಕಿದ್ದಂತೆ ಕೋಣೆಯಿಂದ ದೊಡ್ಡ ನಗು ಕೇಳಿ ಬಂದಾಗ ಇನ್ನೂ ತಡೆಯಲಾಗದೆ ಬಾಗಿಲನ್ನು ದಬಕ್ಕನೆ ಬಡಿದ್ರು. ಯಾರದು? ಸುಮನ್. ನಾನು ಕಣೋ. ಮಾಮ್, ಡೋಂಟ್ ಡಿಸ್ಟರ್ಬ್, ಜಸ್ಟ್ ಗೋ ಫ್ರಮ್ ಹಿಯರ್ ಅಂದ. ಏನಾಯ್ತೋ ಕಣೋ, ನಿನ್ನ ರೂಮಿನಿಂದ ಆ ಶಬ್ದಗಳು, ನಗು ಏನು ನಡೀತಾ ಇದೆ ಒಳಗೆ ಎಂದು ಅನುಮಾನದಿಂದ ಕೇಳಿದ್ಲು ರಾಧಾ. ಮಾಮ್, ಐ ಆಮ್ ನಾಟ್ ಎ ಕಿಡ್, ಡೋಂಟ್ ಇರಿಟೇಟ್ ಮೀ, ಲೀವ್ ಮೀ ಅಲೋನ್, ಜಸ್ಟ್ ಗೋ ಫ್ರಮ್ ಹಿಯರ್. ಅಸಹನೆ, ಕೋಪ ಮತ್ತು ಮತ್ತಿನ ಮಿಶ್ರಣದಿಂದ ಧ್ವನಿಯಲ್ಲಿ ಅವನು ಹೇಳಿದ. ಆದರೆ ರಾಧಾಗೆ ಕೇವಲ ಕೋಪ ಮಾತ್ರ ಕೇಳಿಸಿ, ಸರಿ ಕಣೋ, ಈಗ ಹೋಗ್ತಾ ಇದ್ದೇನೆ, ಆದರೆ ಸ್ವಲ್ಪ ಹೊತ್ತಿನಲ್ಲಿ ನೀನೇ ಕೆಳಗಡೆ ಬರಬೇಕು, ಇಲ್ದಿದ್ರೆ ಮತ್ತೆ ಬರ್ತೇನೆ, ನೀನು ಇನ್ನೂ ಊಟ ಕೂಡ ಮಾಡಿಲ್ಲ ಅಂದ್ಲು. ಅತ್ತ ಕಡೆಯಿಂದ ನಿಶಬ್ದ. ರಾಧಾ ಸುಮ್ಮನೆ ಕೆಳಗಡೆ ಹೊರಟು ಹೋದ್ಲು. ಹೊರಗಡೆಯಿಂದ ಮತ್ತೆ ತನ್ನ ತಾಯಿಯ ಕರೆ ಬಾರದಿರುವುದನ್ನು ನೋಡಿ ರಾಧಾ ಹೋಗಿದ್ದಾಳೆ ಅಂದ ಖಚಿತಪಡಿಸ್ಕೊಂಡು ಖಾಲಿ ಬಾಟಲಿಯನ್ನು ಕೆಳಗಡೆ ಬಿಟ್ಟು ತೂರಾಡ್ತಾ ಹೋಗಿ ಅಕ್ಷತಾಳ ಫೋಟೋವನ್ನು ಹಾಸಿಗೆ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಮಲಗಿದ. ಲವ್ ಯು ಬೇಬಿ, ಐ ಲವ್ ಯು ಸೋ ಮಚ್ ಅಂತ. ವಿತಿನ್ 5 days ಫೋಟೋ ರೂಪದಲ್ಲಿ ಇರುವ ನೀನು ನೇರವಾಗಿ ಈ ಜಾಗದಲ್ಲಿ ಇರುವ ಹಾಗೆ ಮಾಡ್ತೇನೆ. ನನ್ನ ಪ್ರೀತಿಯ ಮಳೆಯಲ್ಲಿ ನಿನ್ನನ್ನು ತೋಯಿಸಿ ಮುದ್ದಾಡ್ತೇನೆ. ಟ್ರಸ್ಟ್ ಮೀ ಡಾರ್ಲಿಂಗ್ ಎನ್ನುತ್ತಾ ಫೋಟೋಗೆ ಮುತ್ತಿಟ್ಟು ಮಿಸ್ ಯು ಡಾರ್ಲಿಂಗ್ ಎಂದು ಹೇಳುತ್ತಾ ನಿದ್ದೆಗೆ ಜಾರಿದ ಸುಮನ್. ಸಿಹಿಯನ್ನು ಚೆನ್ನಾಗಿ ತಣ್ಣಗೆ ಮಾಡಿಕೊಂಡು ತರಲು ಹೇಳಿ ಹೋಗ್ತಾ ಇದ್ದ ಸೌರಭ್ನನ್ನು ವಿಚಿತ್ರವಾಗಿ ನೋಡುತ್ತಾ ಯಾಕೆಂದು ಅರ್ಥ ಆಗದೆ ಅಡುಗೆ ಮನೆಗೆ ಹೋದ್ಲು ಅಕ್ಷತಾ. ಅಕ್ಷತಾಗೆ ಹೇಳಿ ರೂಮ್ಗೆ ಹೋದ ಸೌರಭ್ಗೆ ಮೈಯೆಲ್ಲ ಕಿರಿಕಿರಿಯಾಗಿ ತಲೆನೋವು ಅನಿಸಿದ್ರಿಂದ ಸ್ನಾನ ಮಾಡಲು ಬಾತ್ರೂಮ್ಗೆ ಹೋದ. 15 ನಿಮಿಷಗಳ ನಂತರ ಸ್ನಾನ ಮುಗಿಸಿ ಕ್ಯಾಶುವಲ್ ಬಟ್ಟೆ ಧರಿಸಿ ತಲೆ ಒರೆಸ್ಕೊಳ್ತಾ ಇದ್ದಾಗ ಅಕ್ಷತಾ ಒಳಗಡೆ ಬಂದಳು. ಸೌರಭ್ ಹೇಳ್ದಂತೆಯೇ ಶಾವಿಗೆ ಪಾಯಸವನ್ನು ಚೆನ್ನಾಗಿ ತಣ್ಣಗೆ ಮಾಡಿ ಒಂದು ಬಟ್ಲಿನಲ್ಲಿ ಹಾಕ್ಕೊಂಡು ತುಪ್ಪದಿಂದ ಹುರಿದ ಗೋಡಂಬಿ, ಬಾದಾಮಿ, ದ್ರಾಕ್ಷಿಗಳಿಂದ ಅಲಂಕರಿಸ್ಕೊಂಡು ಆ ಬಟ್ಲನ್ನು ಒಂದು ಟ್ರೈನಲ್ಲಿ ಇಟ್ಕೊಂಡು ತಣ್ಣಗಾಗುವುದು ಕಡಿಮೆಯಾಗಬಾರ್ದೆಂದು ಬಟ್ಟಲಿನ ಸುತ್ತಲೂ ಐಸ್ ಕ್ಯೂಬ್ಗಳನ್ನು ಇಟ್ಕೊಂಡು ಬಂದಿದ್ಲು ಅಕ್ಷತಾ. ಬೂದು ಬಣ್ಣದ ಟೀ ಶರ್ಟ್, ಕಪ್ಪು ಬಣ್ಣದ ಟ್ರೌಸರ್ನಲ್ಲಿ ಹಸಿ ಕೂದಲಿಂದ ನೀರು ಹಣೆಯ ಮೇಲೆ ಬೀಳುತ್ತಾ ಹಾಟ್ ಲುಕ್ನಿಂದ ಮೋಡಿ ಮಾಡುವಂತಿದ್ದ ಸೌರಭನ್ನು ನೋಡುತ್ತಾ ರೆಪ್ಪೆ ಬಡಿಯುವುದನ್ನು ಹಾಗೆ ಮತ್ತು ನಿಂತು ನೋಡ್ತಾ ಇದ್ಲು ಅಕ್ಷತಾ. ತುಪ್ಪದ ಸುವಾಸನೆ ಮೂಗಿಗೆ ಬಡಿತಾ ಇದ್ದಂತೆ ಸೌರಭ್ಗೆ ಚಿಕ್ಕಂದಿನಲ್ಲಿ ತನ್ನ ತಾಯಿ ಮಾಡ್ತಾ ಇದ್ದ ಪಾಯಸ ನೆನಪಾಯಿತು. ಕಣ್ಮುಚ್ಚಿ ಎಂದು ಆ ಸುವಾಸನೆಯನ್ನು ಆಸ್ವಾದಿಸುತ್ತಾ ಕಣ್ಣು ತೆರೆದು ಪಾಯಸದ ಬಟ್ಟಲ್ನೊಂದಿಗೆ ನಿಂತಿದ್ದ ಅಕ್ಷತಾಳನ್ನು ನೋಡಿ, ಅರೆ ಡಸ್ಕಿ, ಪಾಯಸದ ಟೇಸ್ಟ್ ಅದ್ಭುತವಾಗಿದೆ ಎಂದ. ಅದೇನು ಸೌರಭ್ ಸರ್ ಅವರೇ, ನೀವು ಇನ್ನೂ ತಿಂದೇ ಇಲ್ವಲ್ಲ, ಹೇಗೆ ಹೇಳ್ತಾ ಇದ್ದೀರಿ ಎಂದು ಕೇಳಿದ್ಲು ಅಕ್ಷತಾ. ಅಂದರೆ ಈಗ ತಿಂದರೆ ಸರಿ ಏನಂತೀಯ ಎಂದ ಸೌರಭ್ ಮುಂದಕ್ಕೆ ಬರುತ್ತಾ. ಹಾಂ ಅಂದ್ಲು. ಮುಂದೆ ಬರ್ತಾ ಇದ್ದ ಆ ಸುಂದರಾಂಗನನ್ನು ನೋಡಿ ಆತಂಕದಿಂದ
ಹಿಂದಕ್ಕೆ ಹೆಜ್ಜೆ ಹಾಕಲು ಪ್ರಯತ್ನಿಸ್ತಾ ಅವಳ ಪ್ರಯತ್ನವನ್ನು ವಿಫಲಗೊಳಿಸುತ್ತಾ ಒಂದೇ ಬಾರಿಗೆ ಅವಳ ಸೊಂಟಕ್ಕೆ ಕೈ ಹಾಕಿ ಎಳೆದ ಸೌರಭ್. ಇದ್ದಕ್ಕಿದ್ದಂತೆ ಎಳೆದಿದ್ದರಿಂದ ಪಾಯಸ ಎಲ್ಲಿ ಚೆಲ್ಲೋಗುದೋ ಅಂತ ಬಟ್ಟಲಿದ್ದ ಕೈನ ದೂರ ಚಾಚಿ ಇನ್ನೊಂದು ಕೈಯಿಂದ ಸೌರಭ್ನ ಎದೆ ಮೇಲಿದ್ದ ಟೀ ಶರ್ಟ್ನ ಮುಷ್ಟಿಯಲ್ಲಿ ಹಿಡಿದು ಟೆನ್ಷನ್ನಿಂದ ಸಂಪೂರ್ಣವಾಗಿ ಕಣ್ಮುಚ್ಕೊಂಡ್ಳು. ಆದರೆ ಅವಳು ಅಂದ್ಕೊಂಡಿದ್ದು ನಡೀಲಿಲ್ಲ. ವಿಚಿತ್ರ ಅಂದರೆ ಅವಳ ಕೈಯಲ್ಲಿದ್ದ ಬಟ್ಟಲು ಕೆಳಗಡೆ ಬೀಳಲೇ ಇಲ್ಲ. ಯಾಕೆ ಅಂದರೆ ಬಟ್ಟಲಿದ್ದ ಕೈಯ ಕೆಳಗಡೆ ತನ್ನ ಕೈಯನ್ನಿಟ್ಟು ಗಟ್ಟಿಯಾಗಿ ಹಿಡ್ಕೊಂಡೇ ಇನ್ನೊಂದು ಕೈಯನ್ನು ಅವಳ ಸೊಂಟದ ಮೇಲೆ ಇಟ್ಟಿದ್ದ. ನಡುಗ್ತಾ ಇದ್ದ ಕೈಯನ್ನು ಹಿಡಿದು ತಲೆಯನ್ನು ಸ್ವಲ್ಪ ಕೆಳಗಡೆ ಬಗ್ಗಿಸಿ ಭಯದಿಂದ ಮುಚ್ಚಿದ ಅಕ್ಷತಾಳ ಕಣ್ಗಳನ್ನು ಮತ್ತು ಟೆನ್ಷನ್ನಿಂದ ಅದರುತ್ತಾ ಇದ್ದ ಅವಳ ಎದೆಯನ್ನು ನೋಡಿ, ಏ ಡಸ್ಕಿ, ಏನಿದು? ಚಳಿ ಜ್ವರ ಬಂದ ಕೋಳಿಯ ಹಾಗೆ ಹೀಗೆ ನಡುಗ್ತಾ ಇದೆಯಲ್ಲ ಎಂದು ಕಿವಿಯ ಬಳಿ ಮೆಲ್ಲ ದನಿಯಲ್ಲಿ ಕೇಳಿದ. ಸೌರಭ್ಗೆ ನಿಧಾನವಾಗಿ ಕಣ್ಣು ತೆರೆದು ಕೈಯಲ್ಲಿದ್ದ ಬಟ್ಟಲಿನ ಕಡೆ ಒಮ್ಮೆ ನೋಡಿ, ಅಬ್ಬ, ಕೆಳಗಡೆ ಬೀಳಲಿಲ್ಲ ಅಂತ ನಿರಾಳಲಾಗುತ್ತಾ, ಏನ್ರಿ ಸೌರಭ್ ಅವರೇ, ಇದ್ದಕ್ಕಿದ್ದಂತೆ ಹಾಗೆ ಎಳೆದ್ರೆ ಹೇಗೆ? ಕಷ್ಟಪಟ್ಟು ನಿಮಗಾಗಿ ಮಾಡಿದ ಪಾಯಸವನ್ನೆಲ್ಲ ಎಲ್ಲಿ ಕೆಳಗಡೆ ಬೀಳೋದು ಅಂತ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ ಎಂದು ಮುನಿಸಿನಿಂದ ಹೇಳುತ್ತಾ ಅವನಿಂದ ದೂರ ಸರಿಯಲು ಪ್ರಯತ್ನಿಸಿದ್ಲು ಅಕ್ಷತಾ. ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾಯಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.